ಇಂದಿನಿಂದ ಎಸ್ಐಆರ್ ಎರಡನೇ ಹಂತದ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ. ಇವತ್ತು ಎಸ್ಐಆರ್ ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗತ್ತೆ. ಕರಡು ಪಟ್ಟಿಯಲ್ಲಿ 4.46 ಕೋಟಿ ಮತದಾರರ ಹೆಸರು ಸೇರ್ಪಡೆ. 1.8 ಕೋಟಿ ಮತದಾರರ ಕರಡು ಮತದಾರರ ಪಟ್ಟಿಯಿಂದ ಔಟ್ ಆಗಿರೋದು. 1.8 ಕೋಟಿ ಮತದಾರರನ್ನ ಎಎಸ್ಡಿಡಿಒ ವರ್ಗಕ್ಕೆ ಸೇರ್ಪಡೆ ಮಾಡಲಾಗಿದೆ. 4.46 ಕೋಟಿ ಪೈಕಿ 23.45 ಲಕ್ಷ ಮತದಾರರು ಮ್ಯಾಪಿಂಗ್ ಆಗಿಲ್ಲ. ದೋಷಪೂರಿತ ಮಾಹಿತಿ ಇರುವ ಮತದಾರರ ಸಂಖ್ಯೆ 20.35 ಲಕ್ಷ. ಒಟ್ಟು 43.80 ಲಕ್ಷ ಮತದಾರರಿಗೆ ಇಂದಿನಿಂದ ಆಯೋಗ ನೋಟಿಸ್. ದಾಖಲೆಗಳೊಂದಿಗೆ 43.80 ಲಕ್ಷ ಮತದಾರರು ಪೌರತ್ವ ಸಾಬೀತಿಗೆ ಅವಕಾಶ. 1.8 ಕೋಟಿ ಮತದಾರರು ಕರಡು ಮತದಾರರ ಪಟ್ಟಿಯಿಂದ ಔಟು. ಗಣತಿ ನಮೂನೆ ಸಲ್ಲಿಕೆ ಆಗದ ಕಾರಣ ಕರಡು ಪಟ್ಟಿಯಿಂದ ಡಿಲೀಟು. ಕರಡು ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇವತ್ತು ಕರಡು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಕರಡು ಪಟ್ಟಿಯಲ್ಲಿ 4.46 ಕೋಟಿ ಮತದಾರರ ಹೆಸರು ಸೇರ್ಪಡೆ ಆಗಿದೆ. ಸೊ ಇಂದಿನಿಂದ ಎಸ್ಐಆರ್ ಎರಡನೇ ಹಂತದ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿಕೊಳ್ತಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಇವತ್ತಿನಿಂದ ಎರಡನೇ ಹಂತದ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ಕರಡು ಮತದಾರರ ಪಟ್ಟಿ ಬಿಡುಗಡೆ ಇವತ್ತು. ಏನೆಲ್ಲ ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ನೀತಿ, ರಾಜ್ಯದಲ್ಲಿ ಈಗಾಗಲೇ ಮೊದಲ ಹಂತದ ಎಸ್ಐಆರ್ ಪ್ರಕ್ರಿಯೆಯನ್ನ ಚುನಾವಣಾ ಆಯೋಗ ಮುಗಿಸಿದೆ. ಇದರ ಬೆನ್ನಲ್ಲೇ ಈಗ ಎರಡನೇ ಹಂತದ ಪ್ರಕ್ರಿಯೆಯನ್ನ ಮುಗಿಸಕ್ಕೆ ಈಗ ಚುನಾವಣಾ ಆಯೋಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಹ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಕಳೆದ 2 ತಿಂಗಳ ಕಾಲ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೂಡ ನಡೆಯಿತು. ಮನೆ ಮನೆಗೆ ಭೇಟಿ ನೀಡಿ ನಮೂನೆಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಡಿಜಿಟಲ್ ಕೂಡ ಮಾಡುವಂತ ಪ್ರಯತ್ನವನ್ನ ಎಲ್ಲಾ ಚುನಾವಣಾ ಆಯೋಗ ಸಿಬ್ಬಂದಿ ಕೂಡ ಮಾಡಿದ್ದಾರೆ. ಆದ್ರೆ ಇವತ್ತು ಎಸ್ಐಆರ್ಗೆ ಸಂಬಂಧಪಟ್ಟಂತೆ ಎರಡನೇ ಹಂತದ ಪ್ರಕ್ರಿಯೆ ಕೂಡ ಶುರು ಆಗುತ್ತೆ. ಇವತ್ತು ಸಂಜೆ ವೇಳೆಗೆ ಮತದಾರರ ಕರಡು ಪಟ್ಟಿಯನ್ನ ಇವತ್ತು ಚುನಾವಣಾ ಆಯೋಗ ಬಿಡುಗಡೆ ಮಾಡುತ್ತೆ. ಈ ಹಿಂದೆ ರಾಜ್ಯದಲ್ಲಿ ಇದ್ದಂತ ಮತದಾರ ಪಟ್ಟಿಗೂ ಈಗೂ ಕೂಡ ಸಾಕಷ್ಟು ವ್ಯತ್ಯಾಸ ಕೂಡ ಎಸ್ಐಆರ್ ಪ್ರಕ್ರಿಯೆಯಿಂದ ಕೂಡ ಆಗಿದೆ. ರಾಜ್ಯದಲ್ಲಿ ಕರಡು ಮತದಾರರ ಪಟ್ಟಿಯಲ್ಲಿ 4.46 ಕೋಟಿ ಹೆಸರನ್ನ ಮಾತ್ರ ಸೇರ್ಪಡೆ ಮಾಡಕ್ಕೆ ಚುನಾವಣಾ ಆಯೋಗ ಸಿದ್ಧತೆಗಳನ್ನ ಸಹ ಮಾಡ್ಕೊಂಡಿದೆ. ಯಾಕಂದ್ರೆ ಎಸ್ಐಆರ್ ಆದ ನಂತರ ರಾಜ್ಯದಲ್ಲಿ 1.8 ಕೋಟಿ ಮತದಾರರು ಕೂಡ ಈ ನಮೂನೆಗಳನ್ನ ವಾಪಸ್ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಇದರ ಬೆನ್ನಲ್ಲೇ 1.8 ಕೋಟಿ ಮತದಾರರನ್ನ ಕರಡು ಮತದಾರರ ಪಟ್ಟಿಯಿಂದ ಔಟ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರಿಸುಮಾರು 43 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಚುನಾವಣಾ ಆಯೋಗ ಕೂಡ ನೋಟಿಸ್ ಕೊಡಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಹ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ 43 ಲಕ್ಷ ಮತದಾರರು ಇಲ್ಲಿವರೆಗೂ ಅವರು ಯಾವುದೇ ಅಗತ್ಯ ದಾಖಲಾತಿಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಇದರ ಬೆನ್ನಲ್ಲೇ ಇವತ್ತು ಅವರು ಇವತ್ತಿಂದ ನೋಟಿಸ್ ಅನ್ನ ಕೊಡಲಾಗುತ್ತೆ. ಅವರು ಪೌರತ್ವವನ್ನ ಏನಾದ್ರು ದಾಖಲಾತಿಗಳಿದ್ರೆ ಪೌರತ್ವವನ್ನ ಇವತ್ತು ಸಾಬೀತು ಮಾಡಕ್ಕೆ ಇವತ್ತಿಂದ ಕಾಲಾವಕಾಶವನ್ನ ಕೂಡ ಕೊಡುತ್ತೆ. ಒಂದು ವೇಳೆ ಆ ದಾಖಲಾತಿಗಳನ್ನ ಕೊಟ್ಟಿಲ್ಲ ಅಂದ್ರೆ ಸರಿಸುಮಾರು 43 ಲಕ್ಷಕ್ಕೂ ಹೆಚ್ಚು ಮತದಾರರು ಕೂಡ ಅವರು ಸಹ ಈ ಒಂದು ಪಟ್ಟಿಯಿಂದ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಕರಡು ಮತದಾರ ಪಟ್ಟಿ ಬಿಡುಗಡೆ ಆದ್ರೆ 1 ತಿಂಗಳ ಕಾಲ ಕಾಲಾವಕಾಶವನ್ನ ಕೂಡ ಕೊಡಲಾಗುತ್ತೆ. ಆ ಕಾಲಾವಕಾಶ ಸಂದರ್ಭದಲ್ಲಿ ಅವರ ಆಕ್ಷೇಪಗಳನ್ನ ಕೂಡ ಸಲ್ಲಿಕೆ ಮಾಡಕ್ಕೆ ಅವಕಾಶವನ್ನ ಕೂಡ ಕೊಡಬಹುದು. ಬಹುಶಃ 1 ತಿಂಗಳ ಕಾಲ ಇವತ್ತಿಂದ ಕರಡು ಮತದಾರ ಪಟ್ಟಿ ಬಿಡುಗಡೆ ಆದ್ರೆ ಸೆಪ್ಟೆಂಬರ್ 23ರವರೆಗೂ ಕೂಡ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನ ಕೂಡ ಕೊಡುತ್ತೆ. ಹೀಗಾಗಿ ಕಳೆದ 1.5 ತಿಂಗಳು 2 ತಿಂಗಳಿಂದ ಚುನಾವಣಾ ಮೊದಲ ಹಂತದ ಎಸ್ಐಆರ್ ಪ್ರಕ್ರಿಯೆ ಆದ್ರೆ ಇವತ್ತಿಂದ ಎರಡನೇ ಹಂತದ ಪ್ರಕ್ರಿಯೆ ಶುರು ಆಗುತ್ತೆ. ಇವತ್ತು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆದ್ರೆ ಅದರ ಆಕ್ಷೇಪಣೆ ಸಲ್ಲಿಸಕ್ಕೆ 1 ತಿಂಗಳ ಕಾಲಾವಕಾಶವನ್ನು ಚುನಾವಣಾ ಆಯೋಗ ಕೊಡುತ್ತೆ. ಒಂದು ವೇಳೆ ಏನಾದರೂ ಆಕ್ಷೇಪಗಳಿದ್ರೆ ಆಕ್ಷೇಪವನ್ನು ಸಲ್ಲಿಸಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನ ಕೂಡ ಕೊಡುತ್ತೆ. ನೀತಿ, ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.